ಹಲೋ ಬ್ಯೂಟಿಫುಲ್ ಪೀಪಲ್, ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ನೈಸ್. ಇವತ್ತಿನ ವ್ಲಾಗಲ್ಲಿ ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತಂತಂದರೆ, ರಿನ್ಯೂ ರೈಟ್ ಅಂತ ಒಂದು ಶಾಪ್ ಇದೆ. ಸೊ ಅವ್ರು ಬೇಸಿಕಲಿ ಏನು ಮಾಡೋದು ಅಂತಂದರೆ, ಈ ಹಳೆ ಬೂಟ್ಸ್ಗಳಾಗಲಿ, ಅಂದರೆ ನಾರ್ಮಲ್ ಬೂಟ್ಸ್ ಆಯಿತು, ರೈಡಿಂಗ್ ಬೂಟ್ಸ್ ಆಯಿತು, ಅದ್ರ ಜೊತೆಗೆ ಜಾಕೆಟ್ಸು, ಆಮೇಲೆ ಬ್ಯಾಗ್ಸ್ಗಳು, ಅದ್ರದ್ದೆಲ್ಲ ಜಿಪ್ಪಿಂಗ್ ಎಲ್ಲ ಮಾಡ್ತಾರೆ. ಸೊ ನಂದು ಡೈನೀಸ್ ಇದು ರೇಸಿಂಗ್ ಬೂಟ್ಸ್ ಇತ್ತಲ್ಲ, ಸೊ ಅದನ್ನು ಅಲ್ಲಿ ಕೊಟ್ಟಿದ್ದೆ ಅವ್ರ ಹತ್ರ. ಅದ್ರದ್ದು ಏನಾಗಿತ್ತು, ಕೆಳಗಡೆ ಸೋಲ್ ಬರುತ್ತಲ್ಲ, ಸೋಲ್ ಪೇಸ್ಟಿಂಗ್ ಹೋಗ್ಬಿಟ್ಟಿತ್ತು. ಮುಂಚೆ ನನ್ನ ಹತ್ರ ಎಲ್ಲ ಸೂಪರ್ ಬೈಕ್ಸ್ ಎಲ್ಲ ಇತ್ತಲ್ಲ, ಆವಾಗ ಅದನ್ನು ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ಒಂದು 1.5 year ಏನೋ ಹಂಗೆ ಇಟ್ಬಿಟ್ಟಿದ್ದೆ ಮನೆಯಲ್ಲಿ. ಆಮೇಲೆ ರೇಸಿಂಗ್ ಟೈಮಲ್ಲಿ ಕೂಡ ಅದನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ. ಆಫ್ಟರ್ 1 year ಏನೋ 1.5 year ಆದಮೇಲೆ ಮತ್ತೆ ತಿರ್ಗಾ ಅದನ್ನು ಯೂಸ್ ಮಾಡಿದ್ದು. ಸೊ ಅದು ಯೂಸ್ ಮಾಡಿದ್ದು ಯಾವುದ್ರ ಜೊತೆಗೆ ಅಂತಂದರೆ, ನಮ್ಮ ಬಾವಂದು BMW S1000RR ಇದೆಯಲ್ಲ, ಸೊ ಅದ್ರ ಜೊತೆಗೆ ಯೂಸ್ ಮಾಡಿದ್ದು. ಆ BMW ಹೀಟ್ಗೆ ಅದು ತಡೆದಿಲ್ಲ, ಸೋಲ್ ಕೆಳಗಡೆ ಇರುತ್ತಲ್ಲ, ಪೇಸ್ಟಿಂಗು ಹೋಗ್ಬಿಟ್ಟಿದೆ. ಇವಾಗ ಅದನ್ನ ಪೇಸ್ಟಿಂಗ್ ಮಾಡ್ಸಕ್ಕೆ ಕೊಟ್ಟಿದ್ದೆ, ಇವಾಗ ಪೇಸ್ಟಿಂಗ್ ಎಲ್ಲ ಮಾಡಿದಾರಂತೆ. ಅದ್ರ ಜೊತೆಗೆ 3 months ವಾರಂಟಿನೂ ಕೊಡ್ತಾರೆ ಅವರು. ದ್ಯಾಟ್ಸ್ ರಿಯಲಿ ನೈಸ್. ಸೊ ನೋಡೋಣ ಯಾವ ಥರ ಪೇಸ್ಟಿಂಗ್ ಆಗಿದೆ ಅಂತ. ಮುಂಚೆ ಇರೋ ಪೇಸ್ಟಿಂಗ್ ಎಲ್ಲ ಕಂಪ್ಲೀಟ್ಲಿ ರಿಮೂವ್ ಮಾಡಿಬಿಟ್ಟು ಇವರು ಹೊಸ ಪೇಸ್ಟಿಂಗ್ ಹಾಕ್ತಾರೆ. ಅದಕ್ಕೆ ಇದೇನು ಸ್ಪಾನ್ಸರ್ಡ್ ಅಲ್ಲ, ಏನಿಲ್ಲ, ನನಗೆ ಇಷ್ಟ ಆಯಿತು, ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂತಂದರೆ ತುಂಬ ಜನರಿಗೆ ಈ ಥರದ್ದು ಪ್ರಾಬ್ಲಮ್ ಆಗಿರುತ್ತೆ, ಅವ್ರಿಗೆ ಈ ಥರದ್ದು ಸೋಲ್ ಪೇಸ್ಟಿಂಗ್ ಎಲ್ಲಿ ಮಾಡಿಸೋದಂತ ಗೊತ್ತಿರಲ್ಲ. ಹೀಗಾಗಿ ನಾನೇ ನನ್ನ ಮನಸ್ಸಾರೆ ವಿಡಿಯೋ ಮಾಡ್ತಾ ಇದ್ದೀನಿ. ಇಟ್ಸ್ ನಾಟ್ ಎಟ್ ಆಲ್ ಸ್ಪಾನ್ಸರ್ಡ್ ಗೈಸ್. ಓಕೆ, ಬಂತು ನೋಡಿ, ಇದೆ ರಿನ್ಯೂ ರೈಟ್ ಅಂತ. Hi sir, I just called you regarding the riding boots. It's ready, right? Nice. Oh, super. Ee tara kick. Fabric material was broken, sir. The upper body. Which one? This upper body. Oh, this one. Okay, okay. Okay, okay, okay. Need to use regularly, sir. At least 10 days once. Yeah. Okay. So ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಇಟ್ ವಿಲ್ ನಾಟ್ ಕಮ್ ಔಟ್ ಅಗೇನ್, ರೈಟ್? ಇಲ್ಲ ಸರ್, ರೆಗ್ಯುಲರ್ ಯೂಸ್ ಮಾಡಬೇಕು. ಬಂದಿದೆ ಅಂದರೆ ಏನು ರೀಸನ್ ಅಂತ ಇದಕ್ಕೋಸ್ಕರ ಬರುತ್ತೆ. ಹೌದಾ? ಓಕೆ ಓಕೆ ಓಕೆ. ಒಳಗಡೆ ಈ ಕಡೆ ಹಾಂ ಬ್ರೋಕ್ ಆಗಿದೆ ಅಂದರೆ ಇದು ಬಂದ್ಬಿಡುತ್ತೆ. ಹೌದಾ? ಓಕೆ. ಪೇಸ್ಟಿಂಗ್ ಬರುತ್ತೆ. ನಿಮ್ಗೆ 3 month ವಾರಂಟಿ ಇದೆ. ಹಾಂ. ಇಶ್ಯೂ ಆಗಿದೆ ಅಂದರೆ ತಗೊಂಡು ನಾನು ಮಾಡಿಕೊಡ್ತೀನಿ. ಓಕೆ ಓಕೆ. ಯಾಕಂದರೆ ಇದು ಯೂಸಬಲ್ ಏರಿಯಾ ಅಲ್ಲಿ ಗೇರ್ ಪಾರ್ಟ್ ಇದು. ಆ ಟೈಮಲ್ಲಿ ಇದು ಕಟ್ ಆಗಿದೆ ಅಂದರೆ ಇದು ಕಂಟಿನ್ಯೂಟಿ ಒಳಗಡೆ. ಓಕೆ ಓಕೆ ಓಕೆ. ಇದು ಬ್ರೋಕ್ ಆಗುತ್ತೆ, ಬಂದ್ಬಿಡುತ್ತೆ. ಮತ್ತೆ ಮಾಡಿಕೊಡ್ತೀರಾ? ಸೊ 3 months ಮತ್ತೆ ಏನಾದರೂ ನೀವು ಅದನ್ನು ರೆಡಿ ಮಾಡಿಕೊಡ್ತೀರಾ? ಹೌದು ಸರ್. ಓಕೆ 3 month ಈ ಪೇಸ್ಟಿಂಗ್ ಹೋಗಿದೆ ಅಂದರೆ ಓಕೆ ನಿಮ್ಗೆ ಫ್ರೀ ಸರ್ವಿಸ್. ಓಕೆ ಓಕೆ ಓಕೆ. ಅದು ಮೇನ್ ಇಶ್ಯೂನೇ ಅದೇ ಸರ್. ಹಾಂ. ಅದನ್ನು ಬೇಡ ಬಿಡಿ, ಅದು ಮತ್ತೆ ಹಿಡಿಯಲ್ಲ ಒಳಗಡೆ, ಹಾಗೆ ಹಾಕ್ಬಿಡ್ತೀನಿ. 400 ಪೇ ಮಾಡಿದ್ದೆ. 400. ಹಾಂ. ಮುಂಚೆನೇ 400 rupees ಪೇ ಮಾಡಿದ್ದೆ, ಇವಾಗ ಮತ್ತೆ ತಿರ್ಗಾ 400. ಓಕೆ ಓಕೆ. ಸೊ ಟೋಟಲ್ 800 rupees ಇದ್ರ ಪೇಸ್ಟಿಂಗ್ ಬಂದುಬಿಟ್ಟು. ಮತ್ತೆ ಏನೇನು ಸರ್ವಿಸ್ ಕೊಡ್ತೀರಾ ನೀವು? ಸರ್, ಶೂ ಇದೇ ಥರ ಪೇಸ್ಟಿಂಗು, ರೀಸೋಲಿಂಗು, ಓಕೆ, ಕ್ಲೀನಿಂಗು, ಅಂಡ್ ದೆನ್ ಸೂಟ್ ಕೇಸ್, ಹ್ಯಾಂಡ್ ಬ್ಯಾಗ್ಸ್, ಟ್ರಾಲಿ ಬ್ಯಾಗ್ಸ್. ಓಕೆ ಓಕೆ. ಜಾಕೆಟ್ ಇದು ಒಳಗಡೆ ಗಾರ್ಡ್ ಫಿಕ್ಸಿಂಗ್. ಹಾಂ. ಓಕೆ ಓಕೆ. ಅದರ್ ಜಾಕೆಟ್ ಇಂಟು ರೈಡಿಂಗ್ ಜಾಕೆಟ್, ಬೆಸ್ಟ್. ಓಕೆ. IFMR ಗೊತ್ತಾ ಸರ್? ಇಂಟರ್ನ್ಯಾಷನಲ್ ರೈಡಿಂಗ್ IFM. ಹೌದಾ? ಓಕೆ. ಅವರು ನಮ್ಮ ಹತ್ರ ಒಂದು 80 ಬೆಸ್ಟ್ ಆರ್ಡರ್ ಕೊಟ್ಟಿದ್ದಾರೆ. ಓಕೆ 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 ಓಕೆ. ಸೂಪರ್ ಸೂಪರ್. ಓಕೆ, ಥ್ಯಾಂಕ್ಸ್ ಬ್ರೋ. ಇದು ವಾರಂಟಿ ಅಲ್ಲ? ಸರಿ ಸರ್. ಇದ್ರದ್ದು ವಾರಂಟಿ ಎಲ್ಲ ಹಿಂಗೆ ಮೆಸೇಜ್ ಬರುತ್ತಲ್ಲ, ಅದೇ ಅಲ್ಲ? ಓಕೆ ಓಕೆ. ಆರ್ಡರ್ ಐಡಿ ತೋರಿಸಿ ಸಾಕು ಅಷ್ಟೇ. ಓಕೆ ಓಕೆ, ಸರಿ ಬ್ರೋ. ಓಕೆ. ಸೊ ನೋಡಿ, ಈ ಥರ ಇವರು ಫಿಕ್ಸಿಂಗ್ ಮಾಡಿಕೊಡ್ತಾರೆ ನಿಮ್ಮದು ರೈಡಿಂಗ್ ಜಾಕೆಟ್ಸ್ ಆಗಲಿ, ಬೂಟ್ಸ್ ಆಗಲಿ. ಅದ್ರ ಜೊತೆಗೆ ಇಲ್ಲೆಲ್ಲ ಟ್ರಾಲೀಸ್ ನೋಡ್ತಾ ಇದ್ದಾರೆ, ಈ ಥರ ಬ್ಯಾಗ್ಗಳನ್ನೆಲ್ಲ ಜಿಪ್ಪಿಂಗು ಎಲ್ಲ ರೆಡಿ ಮಾಡಿಕೊಡ್ತಾರೆ. ದಟ್ಸ್ ನೈಸ್. ನಾವೇನು ಮಾಡ್ತೀವಿ, ಈ ಥರ ಆಗೋಗ್ಬಿಟ್ಟಿದೆ ಅಂತ ಮನೇಲಿ ಅದನ್ನ ಇಟ್ಬಿಟ್ಟು ಬೇರೆದನ್ನೆಲ್ಲ ತೊಗೊಳಕ್ಕೆ ಹೋಗ್ತೀವಿ. ಸೊ ಎಲ್ರದ್ದು ಹಾರ್ಡ್ ಅರ್ನಿಂಗ್ ಮನಿ ಇರುತ್ತೆ, ಸೊ ಸುಮ್ಮನೆ ಯಾಕೆ ವೇಸ್ಟಿಂಗ್ ಮಾಡೋದು? ಈ ಥರ ಮಾಡಿದ್ರೆ ಆರಾಮಾಗಿ ನಿಂತ್ಕೊಳ್ಳುತ್ತೆ. ಲೆಟ್ಸ್ ಪುಟ್ ದೆಮ್ ಇನ್ಸೈಡ್. ಓಕೆ. ಡೈನೀಜಿ ಶೂಸ್, ಐ ಮೀನ್ ಬೂಟ್ಸ್ ಜೊತೆಗೆ ಡೈನೀಜಿ ಬ್ಯಾಗ್ ಒಳಗಡೆ.
ಬನ್ನಿ ಹೋಗೋಣ. ಈ ಥರ ಸೋಲಿಂಗ್ ಎಲ್ಲ ಪೇಸ್ಟಿಂಗ್ ಮಾಡಿಕೊಡ್ತಾರೆ. ಆಮೇಲೆ ಕಂಪ್ಲೀಟ್ಲಿ ಏನೇ ಆದರೂ ಕೂಡ ಅದನ್ನು ರಿನ್ಯೂ ಆಗಿ ಮಾಡಿಕೊಡ್ತಾರೆ. ನಾನು ಥಿಂಕ್ ಮಾಡಿದೆ ಈ ಥರದ ಕೂರಲ್ಲ, ಸುಮ್ಮನೆ ಬೇರೆ ತೊಗೋಬೇಕು ಅಂತ. ಸುಮ್ಮನೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಈ ಥರದ್ದು ಸಿಕ್ತು ನನಗೆ. ಲೋಕಲ್ಸ್ ಎಲ್ಲ ಕೊಟ್ಟರೆ ಅವರೆಲ್ಲ ಮಾಡಿಕೊಡಲ್ಲ, ಅದು ಆಗಲ್ಲ ಇದಾಗಲ್ಲ, ಅದಕ್ಕೆಲ್ಲ ಮೊಳೆ ಎಲ್ಲ ಹೊಡಿತಾರೆ. ಸುಮ್ಮನೆ ಟೆಂಪ್ರವರಿಗೆ ಅದೆಲ್ಲ ಓಕೆ, ಬಟ್ ಈ ಥರ ಪೇಸ್ಟಿಂಗು ಇವರೆಲ್ಲ ಹೈಡ್ರೋಲಿಕ್ ಮಷಿನ್ಸ್ ಎಲ್ಲ ಹಾಕಿಬಿಟ್ಟು ಪೇಸ್ಟಿಂಗ್ ಎಲ್ಲ ಮಾಡಿಕೊಡ್ತಾರೆ. ಸೊ ಇದು ನೀಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ 3 ಮಂತ್ಸ್ವರೆಗೂ ವಾರಂಟಿ ಕೊಟ್ಟಿದ್ದಾರಲ್ಲ, ಮತ್ತೆ ಸೋಲ್ ಏನಾದರೂ ಬಿಚ್ಚೋಯ್ತಂದರೆ ಅವರು ಮತ್ತೆ ತಿರ್ಗೋದನ್ನು ಪೇಸ್ಟಿಂಗ್ ಎಲ್ಲ ಮಾಡಿಕೊಡ್ತಾರೆ. ಸೊ ಅದಕ್ಕೆ ಇವ್ರ ಹತ್ರನೇ ಬಂದು ಕೊಟ್ಟೆ. ಬರೋಕ್ಕಿಂತ ಮುಂಚೆ ನೀವು ಇವ್ರನ್ನ ಕಾಲ್ ಮಾಡಿನೂ ಕೂಡ ಕೇಳ್ಕೊಬೋದು. ನಾನು ಇವ್ರಿಗೆ ಕಾಲ್ ಮಾಡಿ ಕೇಳ್ಕೊಂಡಿದ್ದೆ. ಆಮೇಲೆ ವಾಟ್ಸಪ್ಪಲ್ಲಿ ಫೋಟೋಸ್ ವೀಡಿಯೋಸ್ ಹಾಕಿದ್ದೆ ಅವ್ರಿಗೆ, ಈ ಥರ ಇದೆ ನನ್ನ ಬೂಟ್ಸು, ಸೊ ರೆಡಿ ಆಗುತ್ತೋ ಇಲ್ವೋ ಅಂತ. ಇದು ಇವ್ರದ್ದು ಶಾಪ್ ಇರೋದು BTM ಫಸ್ಟ್ ಸ್ಟೇಜಲ್ಲಿ. ಆಮೇಲೆ ನಿಮ್ಮದು ಜಾಕೆಟ್ಸ್ ಆಗಲಿ, ನಾರ್ಮಲ್ ಶರ್ಟ್ಸನ್ನು ಕೂಡ ಜಾಕೆಟ್ ಮಾಡಿಕೊಡ್ತಾರಂತೆ. ಆಮೇಲೆ ನಾರ್ಮಲ್ ನಮ್ಮದು ಜೀನ್ಸ್ ಪ್ಯಾಂಟ್ಗಳನ್ನು ಕೂಡ ರೈಡಿಂಗ್ ಪ್ಯಾಂಟ್ ಮಾಡಿಕೊಡ್ತಾರೆ ಅವರು. ಆಮೇಲೆ ಜಾಕೆಟ್ಸ್ ಒಳಗಡೆ ಕೆಲವರಿಗೆ ಮೊಬೈಲ್ ಇಡೋಕ್ಕೆ, ಆ್ಯಕ್ಚುಲಿ ಆ ಥರ ಮೊಬೈಲೆಲ್ಲ ಇಟ್ಕೊಬಾರ್ದು, ಯಾಕಂದರೆ ಬಿದ್ದಾಗ ಅದು ಕ್ರ್ಯಾಶ್ ಆಗಿಬಿಡುತ್ತೆ ಒಳಗಡೆ ಸೈಡ್, ನಮಗೆ ಇಂಪ್ಯಾಕ್ಟ್ ಕೂಡ ಆಗುತ್ತೆ. ಇಫ್ ಎನಿವೇಸ್ ಯಾರಿಗಾದ್ರೂ ಪಾಕೆಟೆಲ್ಲ ಬೇಕು ಅಂತಂದರೆ ಅದು ಕೂಡ ಅವರು ಮಾಡಿಕೊಡ್ತಾರಂತೆ. ದ್ಯಾಟ್ಸ್ ನೈಸ್ ಅಲ್ವಾ. ನಾರ್ಮಲ್ ನಮ್ಮದು ಶರ್ಟ್ಸ್ಗಳನ್ನೆಲ್ಲ ಇವಾಗ ನೋಡಿ ಜೀನ್ಸ್ ಎಲ್ಲ ತೊಗೊಂಡು ನಾವು ಅವ್ರ ಹತ್ರ ರೈಡಿಂಗ್ ಜಾಕೆಟ್ ಥರ ಮಾಡಿಸ್ಕೊಬೋದಂತೆ. ಎಲ್ಲ ಒಳಗಡೆ ಗಾರ್ಡ್ಸ್ ಎಲ್ಲ ಹಾಕ್ಕೊಡ್ತಾರಂತೆ ನೀಟಾಗಿ. ಅದ್ರ ಜೊತೆಗೆ ಪ್ಯಾಂಟ್ ಕೂಡ ಅಷ್ಟೇ. ಆಮೇಲೆ ನಮ್ಮದು ಬೂಟ್ಸ್ಗಳು ತುಂಬ ಗಲೀಜಾಗಿದ್ದರೆ ಅದನ್ನು ಕೂಡ ನೀಟಾಗಿ ಕ್ಲೀನಾಗಿ ತೊಳೆದು ಕೊಡ್ತಾರಂತೆ. ಅವ್ರ ಹತ್ರನೇ ತುಂಬ ಹೈಡ್ರೋಲಿಕ್ ಏನೇನೋ ಮಷಿನ್ಗಳಿದೆಯಪ್ಪ, ಅದನ್ನೆಲ್ಲ ನೀಟಾಗಿ ಫಿಕ್ಸಿಂಗ್ ಮಾಡಿ ಕೊಡ್ತಾರೆ ನಮಗೆ. ಓಕೆ ಗೈಸ್, ನೋಡಿದ್ರಲ್ಲ, ಈ ಥರ ನಿಮಗೂ ಏನಾದರೂ ರೈಡಿಂಗ್ ಬೂಟ್ಸು, ಆಮೇಲೆ ಅದು ನಾರ್ಮಲ್ ನಿಮ್ಮದು ಶೂಸ್ ಆಗಲಿ, ಬೂಟ್ಸ್ ಆಗಲಿ, ಪ್ಯಾಂಟ್ ಆಗಲಿ, ಆಮೇಲೆ ಜಾಕೆಟ್ಸ್ ಆಗಲಿ, ಏನಾದರೂ ಅಲ್ಟ್ರೇಷನ್ಸ್ ಇದ್ದರೆ ಸೊ ರಿನ್ಯೂ ರೈಟ್ ಅಂತ ಇದೆ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ. ಇವ್ರದ್ದು ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಬಾಯ್, ಟೇಕ್ ಕೇರ್ ಬ್ಯೂಟಿಫುಲ್ ಪೀಪಲ್.